ಮಾಣಿಪಾಡಿ ವರದಿಯನ್ನು ಮುಚ್ಚಿಹಾಕಲು 150 ಕೋಟಿ ಆಫರ್ ವಿಚಾರಣೆ ಇದೆ. ಈ ವಿಚಾರ ಈಗ ಬಹಳ ಚರ್ಚೆಗೆ ಮಾಡಿಕೊಡ್ತಾ ಇದೆ. ಪ್ರಕರಣ ಸಿಬಿಐಗೆ ಕೊಡುವ ಚರ್ಚೆ ಪ್ರಸ್ತಾಪ ಮಾಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಮಾಣಿಪಾಡಿ ಅವರೇ ಹಿಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ಹೇಳಿದ ಮೇಲೆ ನಾವು ರಿಯಾಕ್ಟ್ ಮಾಡಿದ್ದೀವಿ ಅಂತ ಸಿದ್ದರಾಮಯ್ಯನವರು ಹೇಳಿರೋದು. ಸಿಬಿಐಗೆ ಕೊಡುವ ಬಗ್ಗೆ ಚರ್ಚಿಸ್ತೀವಿ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಬಿಜೆಪಿಯವರು ಧಮಕಿ ಹಾಕಿಸಿ ಈಗ ಮಾಣಿಪಾಡಿಯಿಂದ ಉಲ್ಟಾ ಹೇಳಿಕೆ ಕೊಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ ಇದು. ಪಾಪ ರಾಜಕೀಯ ಒತ್ತಡಕ್ಕೆ ಮಾಣಿಪಾಡಿ ಯೂಟರ್ನ್ ಹೊಡೆದಿದ್ದಾರೆ. ಸಿಬಿಐನವರು ನಮಗೆ ಪತ್ರ ಬರೀಲಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಮಾಣಿಪಾಡಿನ ಸ್ವತಃ ಇದರಲ್ಲಿ ಹೇಳಿದಾರಲ್ಲ ಹಿಂದೆ, ಮತ್ತೆ ಅದು ಏನು ಯಾವ್ದು ಸರಿ ಯಾವ್ದು ತಪ್ಪು? ಈಗ ಮೊದಲು ಹೇಳಿದವ್ರು ಯಾರ್ರೀ? ಮಾಣಿಪಾಡಿ. ಅದ್ರ ಮೇಲೆ ತಾನೇ ನಾವು ರಿಯಾಕ್ಟ್ ಮಾಡಿರೋದು. ಈಗ ಇಲ್ಲ ಅಂತಂದ್ರೆ ಏನು ಮಾಡ್ಬೇಕು ಹೇಳಿ ನೀವೇ? ನಾವು ರಿಯಾಕ್ಟ್ ಮಾಡಿರೋದು ಸರಿಯಾಗಿದೆ ನನ್ನ ಪ್ರಕಾರ. ಅವರು 150 ಕೋಟಿ ಆಫರ್ ಮಾಡಿದ್ರು ಅಂತ ಅವರೇ ಹೇಳಿರೋದು. ವಿಡಿಯೋ ರೆಕಾರ್ಡ್ನಲ್ಲಿ ಇದೆ, ಅವರೇ ಮಾತಾಡಿರೋದು, ಪ್ರೆಸ್ ಮೀಟಿಂಗ್ ಮಾಡಿ ಹೇಳಿರೋದು. ಸವಾಲ್ ಹಾಕಿದ್ದಾರೆ. ಸಿಎಂ ಅವರು ಟ್ವೀಟ್ ಮಾಡಿದ್ದಾರೆ, ನಿಮ್ದು 150 ಕೋಟಿ ಅಂತ ಹೇಳ್ತೀರಾ. ಈಗ ನಿಮ್ಮ ಸರ್ಕಾರ ತನಿಖೆಗೆ ವಹಿಸುವಂತ ತೀರ್ಮಾನ ಕೈಗೊಳ್ಳುತ್ತಾ? ನೋಡಿ, ಅವರು ಸ್ಪಷ್ಟವಾಗಿ 150 ಕೋಟಿ ಆಫರ್ ಮಾಡಿದ್ರು ಅಂತ ಅವ್ರು ಹೇಳಿದ್ದಾರೆ. ಅದರದ್ದು ಕ್ಲಿಪ್ಪಿಂಗ್ಸ್ ಕೂಡ ತಮ್ಮ ಕಡೆನೂ ಇದೆ, ಮಾಧ್ಯಮದವ್ರ ಹತ್ರನೂ ಇದೆ. ಜೊತೆಗೆ ಮಾಧ್ಯಮದವರು ಒಬ್ಬ ಸ್ನೇಹಿತ ಇಂಟರ್ವ್ಯೂ ಮಾಡುವಾಗಲೂ ಕೂಡ ಅದನ್ನು ಅವರೇ ಹೇಳಿದ್ದಾರೆ. ನಾವ್ಯಾರು ಹೇಳಿರ್ತಕ್ಕಂಥಲ್ಲ, ಅಥವಾ ಆ ವಿಡಿಯೋನ ಯಾರು ಕೂಡ ಸೂಪರ್ ಇಂಪೋಸ್ ಮಾಡಿ ಕ್ರಿಯೇಟ್ ಮಾಡಿರೋದಲ್ಲ, ಅವರೇ ಹೇಳಿರೋದು. ಈಗ ಆಲ್ ಆಫ್ ಎ ಸಡನ್ ಇವರೆಲ್ಲ ಬಿ ಜೆ ಪಿಯವರು ಅವರಿಗೆ ಒತ್ತಡ ಹಾಕಿ, ಅವರ ಧಮಕಿ ಹಾಕಿ ಅವರಿಗೆ ಉಲ್ಟಾ ಹೇಳೋಂಗೆ ಮಾಡಿದ್ದಾರೆ. ಆದ್ದರಿಂದ ಮುಖ್ಯಮಂತ್ರಿಗಳು ಏನು ಹೇಳಿದರು, ಇದನ್ನು ಸಿ ಬಿ ಐ ಕೊಟ್ಬಿಡಿ, ಸತ್ಯಾಂಶ ಬರುತ್ತೆ, ಹೊರಗಡೆ ಬರುತ್ತೆ, ನೀವು ಸಿ ಬಿ ಐ ಕೊಡಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಅವಶ್ಯಕತೆ ಬಿದ್ದಾಗ ಅದನ್ನು ನೋಡೋಣ, ತೀರ್ಮಾನ ಏನಾಗುತ್ತೆ. ತಮ್ಮ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾ ಬಂದಿದ್ದನ್ನು ನಾನು ಗಮನಿಸಿದೆ. ಅವರ ಬಾಯಲ್ಲೇ ಅನೇಕ ವಿಚಾರಗಳನ್ನು ಬಂದಿತ್ತು. ಅದನ್ನು ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡಿದ್ದಾರೆ. ಪ್ರಧಾನಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ಗೆ ನಾನೀಗಾಗಲೇ ನನ್ನ ಅಭಿಪ್ರಾಯ ಕೂಡ ನಾನು ಕಾಗದದಲ್ಲಿ ಬರೆದಿದ್ದೇನೆ ಅಂತ ಕೂಡ ತಿಳಿಸಿದ್ದಾರೆ. ಸೊ ಎಲ್ಲ ದಾಖಲೆಗಳು ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರೇ ಬಿಡುಗಡೆ ಮಾಡಲಿ. ಅದನ್ನು ನಾವು ಅದನ್ನು ಉಲ್ಲೇಖ ಮಾಡಿ ಬಿಡುಗಡೆ ಮಾಡೋಕ್ಕಿಂತ ಮುಂಚಿತವಾಗಿ ಅವರೇ ಬಿಡುಗಡೆ ಮಾಡಲಿ. ಒಬ್ಬ ರಾಜಕೀಯ ಒತ್ತಡದ ಮೇಲೆ